ನಮಸ್ತೆ ಸ್ನೇಹಿತರೆ, ನಿನ್ನೆ ನಮ್ಮ ಕಲ್ಗಟ್ಟಿಗೆ ಕಾಶ್ಮೀರ ಆಗಿತ್ತು ಅಂಥೇಳಿ ಅನೇಕ ವಿಡಿಯೋಗಳು ಹರಿದಾಡಿದ್ವು. ನಾವೆಲ್ಲ ಇವತ್ತು ಒಂದು ಅನುಮಾನ ಇತ್ತು ನನಗೆ, ಹಿಂದೊಮ್ಮೆ ಬೇರೆ ಕಡೆ ನಡೆದಾಗ ಬೆಳಗ್ಗೆ ಆದರೂ ಕೂಡ ಈ ಆಲಿಕಲ್ಲು ಕರಗಿಲ್ಲ ಅಂತ. ಇವತ್ತಿಲ್ಲಿ ನೋಡ್ತಾ ಇದ್ದೀವಿ, ಅನೇಕ ಪ್ರತ್ಯಕ್ಷದರ್ಶಿಗಳಿದ್ದಾರೆ. ಸರ್ ಹೇಳಿ ನಿಮ್ಮ ಹೆಸರು. ನಮಸ್ತೆ. ಇದು ಧಾರವಾಡ ಜಿಲ್ಲೆ ಕಲ್ಲಗಟ್ಟಿ ತಾಲೂಕು ಮಾಚಾಪುರ ಊರು ಅಂತ. ಇಲ್ಲಿ ನಿಮ್ಮ ಹೆಸರು ಮಹಾಂತೇಶ್ ವಿರಕ್ತಿ ಮಠ ಅಂತೇಳಿ. ನಿನ್ನೆ ಒಂದು ದೊಡ್ಡ ಅನಾಹುತನೇ ಆಗಿದೆ ಅಂತ ಅನ್ಬೋದು. ಎಷ್ಟು ಪ್ರದೇಶದಲ್ಲಿ ಬಿದ್ದಿದೆ ಸರ್ ಇದು? ಸುಮಾರು ಸರ್ ಒಂದು 10-15 ಹಳ್ಳಿ ಈ ಥರ ಆಗಿದೆ ಸರ್. 10-15 ಹಳ್ಳಿ ಆಗಿದೆ. ಜಾಸ್ತಿ ಅಂದರೆ ಇಲ್ಲ ಆಗಿರೋದು. ಏನೇನಾಗಿದೆ ಪರಿಣಾಮ? ಸರ್ ಆನಿಕಲ್ ಆಗಿದೆ, ಮನೆ ಎಲ್ಲ ಚೂರಾಗಿದ್ದಾವೆ. ಚೂರಾಗಿದೆ. ಆಮೇಲೆ ಭತ್ತ ಮತ್ತು ಜೋಳ, ಕಬ್ಬು ಎಲ್ಲ ಹಾಳಾಗಿದೆ. ಹಾಂ ಸರ್, ಎಷ್ಟು ದೊಡ್ಡ ಇತ್ತು ಗಾತ್ರ? ಎಷ್ಟು ದೊಡ್ಡ ಇತ್ತು ಸರ್? ಎಂತದ ಅತಿ ದೊಡ್ಡ ಗಾತ್ರ ಅಂದ್ರೆ ಎಷ್ಟು ದೊಡ್ಡ ಆಲಿಕಲ್ ಇತ್ತು? ಆನಿಕಲ್ ಸರ್ ಆ್ಯಕ್ಚುಲಿ 1.5 ಫೂಟ್ ಇತ್ತು ಸರ್. 1.5 ಫೂಟ್ ಇತ್ತು. ನೆಲದ ಮೇಲೆ ಬಿದ್ದಿತ್ತು 1.5 ಫೂಟ್. ನಿನ್ನೆ 4 ಗಂಟೆಯಿಂದ ಆಗ್ತಾ ಇರೋದು ಮಳೆ, ರಾತ್ರಿ ಆದ್ರೂ ಬಿಟ್ಟಿಲ್ಲ ಸರ್. ಆನಿಕಲ್ ಹಾಗೆ ಇತ್ತು. ಇದು ನೋಡ್ಬೋದು, ಇವಾಗಾದ್ರೂ ಹಾಗೆ ಇದೆ ಇನ್ನು. ಇವಾಗಲೂ ಹಾಗೆ ಇದೆ. ಅದೇ ಇನ್ನು 2 ಮಳೆ ಅಬ್ಬರ ಅಷ್ಟಿರ್ಲಿಲ್ವಾ? ಮಳೆನೂ ಇತ್ತು ಸರ್, ಮಳೆನೂ ಇತ್ತು. ಮಳೆಗಿಂತ ಆನಿಕಲ್ ಜಾಸ್ತಿ. ಒಂಥರ ಕಾಶ್ಮೀರ ನೋಡ್ದಂಗೆ ಇತ್ತು. ಇದಕ್ಕಿದೆ ಹಿಂದೆ ಈ ತರ ಆಗಿತ್ತು? ಈ ಥರ ಆಗಿಲ್ಲ ಸರ್. ನಾನು 38 ವರ್ಷದಿಂದ ಒಂದು ದಿವಸ ಈ ಥರ ನೋಡಿ. ಹಿಂದೊಬ್ರು ಹೇಳಿದ್ರು, ವಯಸ್ಸಾದವರು ಅದನ್ನೇ ಮಾತನ್ನು ಹೇಳಿದ್ರು. ಧನ್ಯವಾದ ಸರ್. ಧನ್ಯವಾದ ಸರ್. ನಮಸ್ತೆ. अभी करेला, video